ಕೂಡ ಬಹಳಷ್ಟು ಸರ್ಕಾರಿ ಸೇವೆಗಳಿಗೆ ಅದು ಕೂಡ ಒಂದು ಆಧಾರವಾಗಿದೆ. ಹಾಗಾಗಿ ಅವರು ಎಲ್ಲರೂ ಬಂದು ಇಲ್ಲಿ ಪರಿಷ್ಕರಣೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ವಿಡಿಯೋ ಪ್ರೆಸೆಂಟೇಷನ್ ಕೊಡುವಂಥ ವಾಹನ ಮತ್ತು 3 ಆಟೋಗಳು ಇವು ಎಲ್ಲ ಕಡೆ ಹೋಗಿ ಜನಜಾಗೃತಿಯನ್ನು ಮೂಡಿಸ್ತವೆ. ಆ ಅಭಿಯಾನಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ಇಲ್ಲಿ ನಮ್ಮ ಮಂಡಲ ಅಧ್ಯಕ್ಷರಾದಂಥ ದಿನೇಶ್ ಗೌಡ್ರು ಇದ್ದಾರೆ, ನಮ್ಮ ಬೋ ಉಮೇಶ್ ಅಣ್ಣ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳಾಗಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಿರುವಂಥ ಪ್ರಶಾಂತ್ ಗೌಡ್ರು ಇರ್ಬೋದು, ಸುಬ್ಬಯ್ಯ ಅವರು ಇರ್ಬೋದು, ಹಾಗೆ ನಮ್ಮ ನಜರ್ಬಾದ್ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಸ್ನೇಹಿತರಾದಂಥ ಸತೀಶ್ ಇರ್ಬೋದು, ಹಾಗೆ ನಮ್ಮ ಮೈಸೂರು ಗ್ರಾಹಕರ ಪರಿಷತ್ತಿನಲ್ಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಿರುವಂಥ ನಮ್ಮ ಪಕ್ಷದ ಹಿರಿಯ ನೇತಾರರಾಗಿರುವಂಥ SK ದಿನೇಶ್ ಅವರು, ಶ್ರೀನಿವಾಸ್ ಅವರು, ನಮ್ಮ ಯುವ ನಾಯಕ ಮತ್ತು BJPಯ ಸಹ ವಕ್ತಾರರು ಆಗಿರುವಂಥ ನನ್ನ ಸ್ನೇಹಿತ ಕಿರಣ್ ಗೌಡ ಇರ್ಬೋದು, ಹಾಗೂ ನಮ್ಮೆಲ್ಲ ಮಹಿಳಾ ನಮ್ಮ ಪಕ್ಷದ ನಾಯಕಿಯರು ಎಲ್ಲರೂ ಕೂಡ ಇಲ್ಲಿ ನಾವು ಬಂದಿದ್ದೀವಿ. ನಾವು ಈ ಒಂದು ಅಭಿಯಾನಕ್ಕೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವೆಹಿಕಲ್ಗಳು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡ್ತವೆ. ಇದು ಭಾನುವಾರದವರೆಗೂ ಕೂಡ ಓಡಾಡುತ್ತೆ. ನೆಕ್ಸ್ಟು ಈ ಒಂದು ಕ್ಯಾಂಪು ಈಗ ಅನೌನ್ಸ್ ಆಗಿರುವಂಥದ್ದು 19 ಮತ್ತು 26ಕ್ಕೆ ಅನೌನ್ಸ್ ಆಗಿತ್ತು. ಅದರ ನಂತರ ಅದೇನಾದ್ರು ಎಕ್ಸ್ಟೆಂಡ್ ಮಾಡ್ತು ಅಂತಂದರೆ ಮತ್ತೆ ನಾವು ಈ ಸೇವೆಯನ್ನು ಮುಂದುವರಿಸ್ತೀವಿ. ನಾನು ಈ ವಿಚಾರದಲ್ಲಿ ಪರಸ್ಪರ ದೋಷಾರೋಪಣೆಯನ್ನು ಮಾಡೋದಿಲ್ಲ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಅದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೋ ಮಾಡ್ತಾರೆ, KPSC ಹಗರಣಗಳನ್ನು ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂನಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು, ಇದಕ್ಕೆ ನಾವೇನು ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದರೆ BJP ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದು ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಇದು ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನು ದಂಡಿಸುವಂಥ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದರು. ಇವ್ರ ಮೇಲೆ ಕಾಂಗ್ರೆಸ್ ಟೈಮಲ್ಲಿ ಆಗಿಲ್ವಾ ಅಂತ ಹೇಳಕ್ಕೆ ಹೋಗಲಿಲ್ಲ. ನಮ್ಮ ಟೈಮಲ್ಲಿ ಆಗುವಂಥದ್ದು ಇದು ಅಕ್ಷಮ್ಯ. ಇದು ಹಾಗಾಗಿಯೇ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟು ಎಕ್ಸಾಮಿನೇಷನ್ ಏನಿದೆ ಅದು ಆ ಎಕ್ಸಾಮಿನೇಷನ್ನಲ್ಲಿ ಭಾಗಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ PV ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನು, ಹಾಗೆ ಇದು ಪುಣೆ ಬೇಸ್ಡ್ ಈ ಕೋಚಿಂಗ್ ಅಕಾಡೆಮಿ, ಅಲ್ಲಿ ಮನೀಷಾ ಮಂದಾರೆ ಅಂತೊಬ್ಬರು, ಆಮೇಲೆ ಶಿವರಾಜ್ ಅಂತೊಬ್ಬರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಮಾಫಿಯಾದವರೊಳಗಡೆ ಇದರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಷ್ಟೂ ಜನ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡಿದರು. ಅವರಿವತ್ತು CBI ವಶದಲ್ಲಿದ್ದಾರೆ. ಹಾಗೆ ಈ ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಜೂನ್ 21ನೇ ತಾರೀಕು ಮರುಪರೀಕ್ಷೆಯನ್ನು ಯಾವುದೇ ಲೋಪಗಳಿಲ್ಲದಲೇ ಮಾಡಿ ರಿಸಲ್ಟು ಅನೌನ್ಸ್ ಆಗಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ.